ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಆ, ಮಾರುಕಟ್ಟೆ ಬಂಡವಾಳೀಕರಣ ಅಂದ್ರೆ ಮಾರ್ಕೆಟ್ ಕ್ಯಾಪ್ ಬಗ್ಗೆ ಮಾತಾಡೋಣ. ಇದು ನೋಡಿ, ಹೂಡಿಕೆ ಜಗತ್ತಲ್ಲಿ ತುಂಬಾನೇ ಕೇಳಿಬರೋ ಪದ. ಸಿಂಪಲ್ ಅನ್ಸಿದ್ರು ಆ, ಬಹಳ ಪವರ್ಫುಲ್ ಕೂಡ. ಇವತ್ತಿನ ನಮ್ಮ ಚರ್ಚೆಗೆ ಆಧಾರವಾಗಿರೋದು ಮಾರ್ಕೆಟ್ ಕ್ಯಾಪ್ ಬಗ್ಗೆ ವಿವರಿಸೋ ಒಂದು ಲೇಖನದ ಕೆಲವು ಮುಖ್ಯ ಭಾಗಗಳು. ನಮ್ಮ ಗುರಿ ಏನು, ಮಾರ್ಕೆಟ್ ಕ್ಯಾಪ್ ಅಂದ್ರೆ ಏನು, ಅದನ್ನ ಹೇಗ್ ಲೆಕ್ಕ ಹಾಕ್ತಾರೆ, ಮತ್ತೆ ಆ, ಒಂದು ಸ್ಟಾಕ್ ತಗೊಳ್ಳೋ ಮುಂಚೆ ಈ ನಂಬರ್ ಯಾಕಿಷ್ಟು ಮುಖ್ಯ ಅಂತ ಆಳವಾಗಿ ಅರ್ಥ ಮಾಡ್ಕೊಳ್ಳೋದು. ಸರಿ, ಶುರು ಮಾಡೋಣವಾ? ಖಂಡಿತ. ನೋಡಿ, ತುಂಬ ಸರಳವಾಗಿ ಹೇಳಬೇಕು ಅಂದ್ರೆ ಮಾರ್ಕೆಟ್ ಕ್ಯಾಪ್ ಅಂದ್ರೆ ಒಂದು ಕಂಪನಿ ಇದೆಯಲ್ಲ, ಅದರ ಎಲ್ಲ ಷೇರುಗಳ ಒಟ್ಟು ಮಾರುಕಟ್ಟೆ ಮೌಲ್ಯ. ಅಂದ್ರೆ ಮಾರುಕಟ್ಟೆ ಸದ್ಯಕ್ಕೆ ಆ ಕಂಪನಿಗೆ ಎಷ್ಟು ಬೆಲೆ ಕಟ್ಟಿದೆ ಅನ್ನೋದರ ಒಂದು ಅಳತೆಗೋಲು ಇದು. ಹೌದು ಹೌದು. ಅದನ್ನ ಕಂಡುಹಿಡಿಯೋದು ಹೇಗೆ? ಸೂತ್ರ ಇದೆಯಲ್ಲ. ಆ ಸೂತ್ರ ತುಂಬಾ ಸ್ಟ್ರೈಟ್ ಫಾರ್ವರ್ಡ್. ಮಾರ್ಕೆಟ್ ಕ್ಯಾಪ್ ಇಸ್ ಈಕ್ವಲ್ಸ್ ಟು ಒಂದು ಷೇರಿನ ಸದ್ಯದ ಬೆಲೆ ಇಂಟು ಕಂಪನಿಯ ಒಟ್ಟು ಚಾಲ್ತಿಯಲ್ಲಿರೋ ಷೇರುಗಳ ಸಂಖ್ಯೆ ಅಷ್ಟೇ. ಓಕೆ, ಒಂದು ಉದಾಹರಣೆ ಕೊಡೋದಾದ್ರೆ, ಈಗ ಒಂದು ಕಂಪನಿ ಶೇರ್ಗೆ ₹100 ಬೆಲೆ ಇದೆ ಅಂದ್ಕೊಳ್ಳಿ. ಆ ಕಂಪನಿದು ಒಟ್ಟು 10 ಕೋಟಿ ಶೇರ್ಗಳು ಮಾರುಕಟ್ಟೆಯಲ್ಲಿ ಇದ್ರೆ ಆಗ ಅದರ ಮಾರ್ಕೆಟ್ ಕ್ಯಾಪ್ ₹100 ಇಂಟು 10 ಕೋಟಿ ಅಂದ್ರೆ 1000 ಕೋಟಿ ಆಗುತ್ತೆ. ಲೆಕ್ಕಾಚಾರ ಸುಲಭ ಅನ್ಸುತ್ತೆ ಅಲ್ವಾ? ಹೌದು, ಲೆಕ್ಕ ಸುಲಭ. ಆದ್ರೆ ಅದರ ಹಿಂದಿನ ಅರ್ಥ ಇದೆಯಲ್ಲ, ಅದು ತುಂಬಾ ಮುಖ್ಯ. ಸರಿ, ಲೆಕ್ಕ ಗೊತ್ತಾಯ್ತು. ಆದರೆ ಹೂಡಿಕೆದಾರರು ಯಾಕಿದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕು? ಅಂದ್ರೆ ಒಂದು ಶೇರ್ ತಗೊಳ್ಳೋ ಮುಂಚೆ ಅದರ ಮಾರ್ಕೆಟ್ ಕ್ಯಾಪ್ ನೋಡೋದು ಅಷ್ಟು ಮುಖ್ಯನಾ? ಖಂಡಿತವಾಗಿಯೂ ಮುಖ್ಯ. ಇಲ್ಲಿ ಒಂದು ವಿಷಯ ಗಮನಿಸಬೇಕು. ಮಾರ್ಕೆಟ್ ಕ್ಯಾಪ್ ಅನ್ನೋದು ಬರೀ ಒಂದು ಸಂಖ್ಯೆ ಅಲ್ಲ. ಇದು ಹೂಡಿಕೆದಾರರಿಗೆ ಕಂಪನಿ ಬಗ್ಗೆ ಹಲವಾರು ಮುಖ್ಯ ಸುಳಿವುಗಳನ್ನು ಕೊಡುತ್ತೆ. ನಾವು ಪ್ರಮುಖವಾಗಿ ಒಂದು 4 ವಿಷಯಗಳನ್ನು ನೋಡಬಹುದು. ಮೊದಲನೇದು ಕಂಪನಿಯ ಗಾತ್ರ, ಅಂದ್ರೆ ಕಂಪನಿ ಎಷ್ಟು ದೊಡ್ಡದು ಅಂತ. ಭಾರತೀಯ ಮಾರುಕಟ್ಟೆಯಲ್ಲಿ ಸಾಮಾನ್ಯವಾಗಿ ಒಂದು 20,000 ಕೋಟಿಗಿಂತ ಹೆಚ್ಚು ಮಾರ್ಕೆಟ್ ಕ್ಯಾಪ್ ಇದ್ರೆ ಲಾರ್ಜ್ ಕ್ಯಾಪ್ ಅಂತೀವಿ. ಉದಾಹರಣೆಗೆ ರಿಲಯನ್ಸ್, TCS ಇವೆಲ್ಲ. ಓಕೆ. ಆಮೇಲೆ 5,000 ಕೋಟಿಯಿಂದ 20,000 ಕೋಟಿ ಮಧ್ಯ ಇದ್ರೆ ಮಿಡ್ ಕ್ಯಾಪ್, ಮತ್ತೆ 5,000 ಕೋಟಿಗಿಂತ ಕಡಿಮೆ ಇದ್ರೆ ಸ್ಮಾಲ್ ಕ್ಯಾಪ್. ಹೌದು. ಈ 20,000 ಕೋಟಿ 5,000 ಕೋಟಿ ಅನ್ನೋದು ಅದು ಏನಾದ್ರೂ ಕಟ್ಟುನಿಟ್ಟಾದ ರೂಲಾ ಅಥವಾ ನಮ್ಮ ಮಾರ್ಕೆಟ್ನ ಒಂದು ಸದ್ಯದ ವಿಂಗಡಣೆ ಅಷ್ಟೇನಾ? ಇದು ಹೆಚ್ಚಾಗಿ ಒಂದು ಜನರಲ್ ಅಂಡರ್ಸ್ಟ್ಯಾಂಡಿಂಗ್ ಮತ್ತೆ ವರ್ಗೀಕರಣದ ರೀತಿ. ಫಿಕ್ಸ್ಡ್ ರೂಲ್ ಅಂತ ಏನಿಲ್ಲ. ಕಾಲಕ್ಕೆ ತಕ್ಕ ಹಾಗೆ ಈ ಲಿಮಿಟ್ಗಳು ಸ್ವಲ್ಪ ಆಚೀಚೆ ಆಗಬಹುದು. ಆದರೆ ಮುಖ್ಯವಾಗಿ ಈ ಗಾತ್ರ ಏನ್ ಹೇಳುತ್ತೆ ಅಂದ್ರೆ ಕಂಪನಿ ಎಷ್ಟು ಸ್ಥಿರವಾಗಿದೆ, ಮಾರುಕಟ್ಟೆಯಲ್ಲಿ ಅದರ ಪ್ರಭಾವ ಎಷ್ಟಿದೆ ಅನ್ನೋ ಒಂದು ಐಡಿಯಾ ಕೊಡುತ್ತೆ. ದೊಡ್ಡ ಕಂಪನಿಗಳು ಸಾಮಾನ್ಯವಾಗಿ ಹೆಚ್ಚು ಸ್ಟೇಬಲ್ ಆಗಿರ್ತವೆ. ಸರಿ ಸರಿ, ಗಾತ್ರ ಗೊತ್ತಾಯ್ತು. ಇನ್ನು ಎರಡನೇ ಪಾಯಿಂಟ್. ಎರಡನೇದು ಅಪಾಯದ ಸಂಭಾವ್ಯತೆ, ಅಂದ್ರೆ ರಿಸ್ಕ್ ಪ್ರೊಫೈಲ್. ಸಾಮಾನ್ಯವಾಗಿ ನೋಡಿ, ಲಾರ್ಜ್ ಕ್ಯಾಪ್ ಕಂಪನಿಗಳು ಹೆಚ್ಚು ಸ್ಥಿರವಾಗಿರ್ತವೆ. ಅವುಗಳ ಶೇರ್ ಬೆಲೆಗಳಲ್ಲಿ ಜಾಸ್ತಿ ಏರಿಳಿತ ಇರೋದಿಲ್ಲ. ಆದ್ರೆ ಅವುಗಳ ಬೆಳವಣಿಗೆಯ ಸ್ಪೀಡ್ ಸ್ವಲ್ಪ ಕಡಿಮೆ ಇರಬಹುದು. ಓ, ಹಾಗಾದ್ರೆ ಹೆಚ್ಚು ಸೇಫ್ಟಿ, ಅದೇ ರಿಟರ್ನ್ಸ್ ಸ್ವಲ್ಪ ನಿಧಾನ ಇರಬಹುದಾ? ಬಹುಶಃ. ಇದಕ್ಕೆ ಉಲ್ಟಾ ಸ್ಮಾಲ್ ಕ್ಯಾಪ್ ಕಂಪನಿಗಳು, ಅವುಗಳಲ್ಲಿ ಸಖತ್ ಫಾಸ್ಟಾಗಿ ಬೆಳೆಯೋ ಪೊಟೆನ್ಷಿಯಲ್ ಇರಬಹುದು. ಆದರೆ ರಿಸ್ಕು ಜಾಸ್ತಿ. ಅವುಗಳ ಬಿಸ್ನೆಸ್, ಶೇರ್ ಬೆಲೆ ಎಲ್ಲವೂ ಹೆಚ್ಚು ವೊಲಟೈಲ್ ಆಗಿರಬಹುದು. ಅಂದ್ರೆ ದೊಡ್ಡ ಲಾಭದ ಜೊತೆ ದೊಡ್ಡ ನಷ್ಟದ ರಿಸ್ಕು ಇರುತ್ತೆ. ಹೌದು, ಅರ್ಥವಾಯ್ತು. ಮಿಡ್ ಕ್ಯಾಪ್ಗಳು ಇವೆರಡರ ಮಧ್ಯೆ ಬರ್ತವೆ. ಸ್ವಲ್ಪ ರಿಸ್ಕ್, ಸ್ವಲ್ಪ ಬೆಳವಣಿಗೆ. ಅಂದ್ರೆ ಸ್ಮಾಲ್ ಕ್ಯಾಪ್ಗಳು ಒಳ್ಳೆ ಗ್ರೋತ್ ಕೊಡ್ಬೋದು, ಆದ್ರೆ ಆ ಜರ್ನಿಲಿ ತುಂಬಾ ಅಪ್ಸ್ ಅಂಡ್ ಡೌನ್ಸ್ ಇರುತ್ತೆ. ಅದಕ್ಕೆ ರೆಡಿ ಇರಬೇಕು ಅಂತಾಯ್ತು ಅಲ್ವಾ? ಖಂಡಿತ. ಅದಕ್ಕೆ ಮೂರನೇ ಅಂಶ ಮುಖ್ಯ ಆಗೋದು ಹೂಡಿಕೆ ತಂತ್ರಕ್ಕೆ ಹೊಂದಾಣಿಕೆ, ಅಂದ್ರೆ ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿ ಅಲೈನ್ಮೆಂಟ್. ಒಬ್ಬ ಹೂಡಿಕೆದಾರರ ಗುರಿ ಏನು, ಅವರು ಎಷ್ಟು ರಿಸ್ಕ್ ತಗೊಳ್ಳೋಕೆ ರೆಡಿ ಇದ್ದಾರೆ, ಎಷ್ಟು ವರ್ಷ ಹೂಡಿಕೆ ಮಾಡಬೇಕು ಅಂದ್ಕೊಂಡಿದ್ದಾರೆ, ಇದನ್ನೆಲ್ಲ ನೋಡಿ ಯಾವ ಸೈಜ್ ಕ್ಯಾಪ್ ಸರಿ ಹೋಗುತ್ತೆ ಅಂತ ಡಿಸೈಡ್ ಮಾಡ್ಬೋದು. ಹೌದು ಹೌದು. ಈಗ ಫಾಸ್ಟ್ ಗ್ರೋತ್ ಬೇಕು ಅನ್ನೋರು ಸ್ಮಾಲ್ ಅಥವಾ ಮಿಡ್ ಕ್ಯಾಪ್ ಕಡೆ ನೋಡ್ಬೋದು. ಇಲ್ಲ, ನನ್ಗೆ ಸ್ಥಿರತೆ ಬೇಕು, ಜಾಸ್ತಿ ರಿಸ್ಕ್ ಬೇಡ ಅನ್ನೋರು ಲಾರ್ಜ್ ಕ್ಯಾಪ್ಗಳನ್ನು ಪ್ರಿಫರ್ ಮಾಡ್ಬೋದು. ಇದು ನಿಜಕ್ಕೂ ಅವರವರ ಪರ್ಸನಲ್ ಗೋಲ್ಸ್ ಮತ್ತೆ ರಿಸ್ಕ್ ತಾಳ್ಕೊಳ್ಳೋ ಕೆಪಾಸಿಟಿಗೆ ಸಂಬಂಧಿಸಿದ್ದು. ಹೌದು. ಇನ್ನು ನಾಲ್ಕನೇ ಅಂಶ ದ್ರವ್ಯತೆ ಅಥವಾ ಲಿಕ್ವಿಡಿಟಿ. ಲಿಕ್ವಿಡಿಟಿ ಅಂದ್ರೆ ಒಂದು ಶೇರ್ನ ಎಷ್ಟು ಸುಲಭವಾಗಿ ಮತ್ತೆ ಎಷ್ಟು ಬೇಗ ಅದರ ಬೆಲೆ ಮೇಲೆ ದೊಡ್ಡ ಇಂಪ್ಯಾಕ್ಟ್ ಆಗದ ಹಾಗೆ ಕೊಳ್ಳಬಹುದು ಅಥವಾ ಮಾರಬಹುದು ಅನ್ನೋದು. ಸಾಮಾನ್ಯವಾಗಿ ಲಾರ್ಜ್ ಕ್ಯಾಪ್ ಶೇರ್ಗಳಲ್ಲಿ ಲಿಕ್ವಿಡಿಟಿ ಚೆನ್ನಾಗಿರುತ್ತೆ. ಯಾಕಂದ್ರೆ ಅದರಲ್ಲಿ ಟ್ರೇಡಿಂಗ್ ಜಾಸ್ತಿ ನಡೀತಿರುತ್ತೆ, ತುಂಬಾ ಜನ ಬೈಯರ್ಸ್, ಸೆಲ್ಲರ್ಸ್ ಇರ್ತಾರೆ.
ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಸ್ ಕೂಡ ಹೂಡಿಕೆ ಮಾಡಿರ್ತಾರೆ. ಆದ್ರೆ ಒಂದು ಪ್ರಶ್ನೆ, ಮಾರ್ಕೆಟ್ ಕ್ಯಾಪ್ ಜಾಸ್ತಿ ಇದ್ರೆ ಯಾವಾಗ್ಲೂ ಸುಲಭವಾಗಿ ಮಾರ್ಬೋದು ಅಂತ ಗ್ಯಾರಂಟಿನಾ ಅಥವಾ ಬೇರೆ ಫ್ಯಾಕ್ಟರ್ಸ್ ಕೂಡ ಇಂಪ್ಯಾಕ್ಟ್ ಮಾಡ್ಬೋದಾ? ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಸಾಮಾನ್ಯವಾಗಿ ಹೌದು, ಆದರೆ ಯಾವಾಗ್ಲೂ ಅಂತ ಹೇಳೋಕ್ಕಾಗಲ್ಲ. ನೋಡಿ, ಕೆಲವೊಮ್ಮೆ ದೊಡ್ಡ ಕಂಪನಿಯ ಶೇರ್ಗಳೇ ಆದರೂ ಅದರ ದೊಡ್ಡ ಪಾಲು ಪ್ರಮೋಟರ್ಸ್ ಹತ್ರನೇ ಲಾಕ್ ಆಗಿರ್ಬೋದು. ಆಗ ಫ್ರೀ ಫ್ಲೋಟ್ ಅಂತೀವಿ, ಅಂದ್ರೆ ಮಾರುಕಟ್ಟೆಯಲ್ಲಿ ಸುಲಭವಾಗಿ ಸಿಗೋ ಶೇರ್ಗಳು ಅದು ಕಡಿಮೆ ಇರ್ಬೋದು. ಆಗ ಲಿಕ್ವಿಡಿಟಿ ಮೇಲೆ ಸ್ವಲ್ಪ ಪರಿಣಾಮ ಬೀಳ್ಬೋದು. ಆದರೂ ಜನರಲ್ ಆಗಿ ಲಾರ್ಜ್ ಕ್ಯಾಪ್ಗಳು ಬೆಟರ್ ಲಿಕ್ವಿಡಿಟಿ ಹೊಂದಿರ್ತವೆ. ಓಕೆ, ಹಾಗಾದ್ರೆ ಈ ಎಲ್ಲಾ ಪಾಯಿಂಟ್ಗಳನ್ನ ಒಟ್ಟಿಗೆ ನೋಡಿದ್ರೆ ಮಾರ್ಕೆಟ್ ಕ್ಯಾಪ್ ಅನ್ನೋದು ಬರೀ ಕಂಪನಿ ದೊಡ್ಡದಾ ಚಿಕ್ಕದಾ ಅಂತ ಹೇಳೋದಲ್ಲ. ಅದು ನಮ್ಗೆ ಆ ಕಂಪನಿಯ ರಿಸ್ಕ್ ಲೆವೆಲ್, ಅದರ ಗ್ರೋತ್ ಸ್ಟೈಲ್ ಮತ್ತೆ ಅದರ ಷೇರುಗಳನ್ನ ಎಷ್ಟು ಈಸಿಯಾಗಿ ಟ್ರೇಡ್ ಮಾಡಬಹುದು ಅನ್ನೋ ಬಗ್ಗೆನೂ ಆ ಇಂಪಾರ್ಟೆಂಟ್ ಸುಳಿವು ಕೊಡುತ್ತೆ. ಖಂಡಿತವಾಗಿಯೂ ಈ ಮಾಹಿತಿ ನಾವು ನೋಡ್ತಿರೋ ಸ್ಟಾಕ್, ನಮ್ಮ ಪರ್ಸನಲ್ ಇನ್ವೆಸ್ಟ್ಮೆಂಟ್ ಗೋಲ್ಸ್ಗೆ, ನಮ್ಮ ರಿಸ್ಕ್ ತಗೊಳ್ಳೋ ಕೆಪಾಸಿಟಿಗೆ, ನಮ್ಮ ಎಕ್ಸ್ಪೆಕ್ಟೇಷನ್ಸ್ಗೆ ಸರಿ ಹೊಂದುತ್ತಾ ಇಲ್ವಾ ಅಂತ ಡಿಸೈಡ್ ಮಾಡೋಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಇದು ಹೂಡಿಕೆ ನಿರ್ಧಾರದ ಒಂದು ಮುಖ್ಯ ಭಾಗನೇ ಹೌದು. ತುಂಬಾ ಸ್ಪಷ್ಟವಾಗಿ ಹೇಳಿದ್ರೆ, ಹಾಗಾದ್ರೆ ಇವತ್ತು ನಾವು ಮಾರ್ಕೆಟ್ ಕ್ಯಾಪ್ ಅಂದ್ರೆ ಏನು, ಅದನ್ನ ಹೇಗೆ ಲೆಕ್ಕ ಹಾಕೋದು, ಮತ್ತೆ ಮುಖ್ಯವಾಗಿ ಹೂಡಿಕೆಗೆ ಅದು ಯಾಕೆ ಮುಖ್ಯ ಅಂದ್ರೆ ಕಂಪನಿ ಸೈಜ್, ರಿಸ್ಕ್ ಪ್ರೊಫೈಲ್, ಸ್ಟ್ರಾಟಜಿಗೆ ಹೊಂದಾಣಿಕೆ ಮತ್ತೆ ಲಿಕ್ವಿಡಿಟಿ ದೃಷ್ಟಿಯಿಂದ ಹೇಗೆಲ್ಲ ಮುಖ್ಯ ಅಂತ ಚರ್ಚೆ ಮಾಡಿದ್ವಿ. ಹೌದು, ಆದ್ರೆ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಉದ್ಭವಿಸ್ತೆ ನೋಡಿ. ಹೇಳಿ. ಒಂದು ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಳಕ್ಕೆ ಬರೀ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ನೋಡಿದ್ರೆ ಸಾಕಾಗುತ್ತಾ? ಅಥವಾ ಒಂದು ಒಳ್ಳೆ ಕಂಪ್ಲೀಟ್ ನಿರ್ಧಾರಕ್ಕೆ ಇದರ ಜೊತೆ ಇನ್ನೂ ಯಾವ ಫೈನಾನ್ಷಿಯಲ್ ರೇಷಿಯೋಗಳನ್ನ, ಮೆಟ್ರಿಕ್ಸ್ಗಳನ್ನ ಮತ್ತೆ ಕ್ವಾಲಿಟೇಟಿವ್ ಅಂಶಗಳನ್ನ ಕೂಡ ನಾವು ಪರಿಗಣಿಸಬೇಕು? ಬಹುಶಃ ಇದರ ಬಗ್ಗೆ ಮುಂದೊಮ್ಮೆ ಯೋಚನೆ ಮಾಡ್ಬೋದಲ್ವಾ?